ಸಿಂಹರಾಶಿ ಅಂತ ಬಂದಿದ ತಕ್ಷಣ ಎಲ್ಲರ ಕಿವಿ ಒಂದು ಕ್ಷಣ ನೆಟ್ಕಾಗುತ್ತೆ. ಯಾಕೆಂತಂದರೆ ಸಿಂಹರಾಶಿಗೆ ಈಗಾಗಲೇ ಬೇರೆ ರೀತಿ ಬಿಲ್ಡಪ್ ತೊಗೊಂಡ್ಬಿಟ್ಟಿದ್ದೀವಿ. ಏನಪ್ಪ, ಇವತ್ತು ಸಿಂಹರಾಶಿ ಗ್ರಹಣ ಸಂಭವಿಸಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಜಾಸ್ತಿ ಆಗಿದೆ. ಏನಾಗುತ್ತೋ ಏನೋ, ಮೊದಲೇ ಪರಿಸ್ಥಿತಿ ಹೀಗೆ, ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವಾಗ ಹೇಗೋ ಏನೋ ಅಂತ ಸಾಕಷ್ಟು ಆಲೋಚನೆಗಳಿರುತ್ತೆ. ಮೊದಲನೇದಾಗಿ ಒಂದು ಧೈರ್ಯ ಕೊಡ್ತೀನಿ. ಸಮಸ್ಯೆ ಇದೆ ಅಂತಂದ ಮೇಲೆ ಪರಿಹಾರ ಖಂಡಿತ ಇದೆ. ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಯಿಂದ ನಾವು ಆಚೆ ಬರ್ತೀವಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಭಯಭೀತರ ಆಗ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಸಮಸ್ಯೆ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಸೂಕ್ತ ಪರಿಹಾರನೂ ಇದೆ. ಯಾರು ಆಲೋಚನೆ ಮಾಡಬೇಡಿ. ಹಿಂಗೆ ಹೇಳಿದ್ವಿ ಅಂತ ತಲೆ ಬೀಸ್ಕೊಂಡು ನಡೀತಕ್ಕಂಥದ್ದು ಬೇಡ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಧರ್ಮ ಮಾರ್ಗವಾಗಿ ಮುಂದುವರಿತಕ್ಕಂಥದ್ದು, ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಆದಷ್ಟು ಇವತ್ತಿನ ದಿವಸ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದು ಎಚ್ಚರ ಇರಲಿ. ಜೋಪಾನವಾಗಿ ಎಡುವತಕ್ಕಂಥದ್ದಿರುತ್ತೆ. ಸಮಸ್ಯೆಗಳು ಒಂದಿಷ್ಟು ಕಟ್ಟಿಟ್ಟ ಪುತ್ತಿ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಘನತೆಗೆ, ಗೌರವಕ್ಕೆ, ನಿಮ್ಮ ಹೆಸರಿಗೆ ಒಂದಿಷ್ಟು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಮಕಭಂಗ ಆಗ್ತಕ್ಕಂಥದ್ದಿರುತ್ತೆ.